ಡ್ರೋನ್ ಆರ್ಸೋಣ ಅಂತ ಪ್ರಯತ್ನ ಮಾಡಿದ್ವಿ. ಈಗ ಡ್ರೋನ್ ಇಂದ ಕಾರ್ಯಾಚರಣೆ ಮಾಡಿದ್ದೀವಿ. ಈಗ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಇದೇ ಸೆನ್ಸಿಟಿವ್ ಝೋನ್. ಈಗ ಕಳೆದ 4-5 ದಿನ ಇಲ್ಲೇ ಕಾಣ್ತಿದೆ ಅಂತ ಜನಗಳು ಹೇಳ್ತಾ ಇದ್ದಾರೆ. ನಾವು ಇಲಾಖೆಯವರು ಯಾರೂ ಆ ರೀತಿ ಅಬ್ಸರ್ವ್ ಮಾಡಿಲ್ಲ. ನಿನ್ನೆನೂ ಕಾಣಿಲ್ಲ. ಬಟ್ ಇವ್ರು ಪ್ರಾಬಬಲಿ ಕಾಣ್ಬೋದು ಅಂದ್ಕೊಂಡು ಇನ್ನೂ ಕಂಡಿಲ್ಲ. ಸ್ವಲ್ಪ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಡ್ರೋನ್ ಬೆಳಕು ಇದರಿಂದ. ಸೊ ಸಾಧ್ಯವಾದರೆ 3 ಕಡೆ ಈಗ ಆಲ್ರೆಡಿ 3 ಕಡೆ ಬೋನ್ ಶಿಫ್ಟ್ ಮಾಡ್ತಾ ಇದ್ವಿ. ಇದೆ ಅಂದರೆ 3-4 ದಿನದಲ್ಲಿ ಅದನ್ನು ಕಾರ್ಯಾಚರಣೆ ಯಶಸ್ವಿಗೊಳಿಸುತ್ತೆ. ದಯಮಾಡಿ ಸಾರ್ವಜನಿಕರಲ್ಲಿ ವಿನಂತಿ, ಆತಂಕ ಹುಟ್ಟಿಸಂತ ಭಯಪಡ್ತಕ್ಕಂಥ ಅದಕ್ಕೆ ಇದೇನಿಲ್ಲ. ಚಿಕ್ಕ ಮಕ್ಕಳ ಜೊತೆ ಹೊರಗಡೆ ಅಡ್ಡಾಡೋದು ಬೇಡ. ರಾತ್ರಿ ಲೇಟ್ 6 ಗಂಟೆ ಮೇಲ್ಗಡೆ ಮತ್ತು ಬೆಳಗಿನ ಜಾವ 8 ಗಂಟೆ ಒಳಗೆ ಚಿಕ್ಕ ಮಕ್ಕಳು ಅಡ್ಡಾಡೋದು ಬೇಡ. ಎಲ್ಲರೂ ಗುಂಪಲ್ಲಿ ಎಲ್ಲಾದರೂ ಹೋಗೋದಾದ್ರೆ ಗುಂಪಲ್ಲಿ 2-3 ಜನದ ಮೇಲೆ ಪಟ್ಟು ಹೋಗೋದು ಒಳ್ಳೇದಂತ ನನ್ನ ಸಲಹೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ಇವಕ್ಕೆ ನಮ್ಮ ಕುರಿತಾಗಿ ನಮ್ಮ ಪೊಲೀಸ್ ಇಲಾಖೆಯು ಒಳ್ಳೆ ನಮಗೆ ಸಹಕಾರ ಕೊಡ್ತಾ ಇದೆ. ನಾವು ಯಶಸ್ವಿಯಾಗಿ ನಾವು ಕಾರ್ಯಾಚರಣೆ ಮುಗಿಸ್ತೀವಿ. ಧನ್ಯವಾದ. ನಮ್ಮ ಹೆಸರು ಪ್ರಾಣೇಶ್ ಅಂತೇಳಿ. ನಾವು ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರು, ಕುಡ್ತೀನಿ ಸೆಕ್ಷನ್ ಅವರು. ಸೊ ಇದು ಟ್ರ್ಯಾಪ್ ಕ್ಯಾಮ್ರಾ ಅಂತ ಹೇಳ್ತೀವಿ. ಬುಷ್ನಲ್ಲಿ HD ಅಂತಿದೆ. ಆಮೇಲೆ ಇದ್ರದ್ದು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇದೆ. ನಮ್ಮಲ್ಲಿ ಇನ್ನೊಂದೆರಡು ಕಂಪ್ನಿ ಬೇರೆ ಇದೆ. ಸೊ ಇದು ಬಂದು ಹೀಟ್ ಸೆನ್ಸರಾಗಿ ವರ್ಕ್ ಮಾಡುತ್ತೆ. ನಮಗೆ ಡೇ ಆ್ಯಂಡ್ ನೈಟು ವರ್ಕ್ ಮಾಡುತ್ತೆ. ನಮ್ಮಲ್ಲಿ ಏನು ಒಂದು ಇದ್ರ ಮುಂದೆ ಒಂದು ಲೀವ್ಸು ಫಾಲ್ ಆದರೂ ಕ್ಯಾಪ್ಚರ್ ಆಗುತ್ತೆ. ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಒಂದು ನಿಮಿಷ. ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಮೆಮೊರಿ ಕಾರ್ಡ್ ಹಾಕಿರ್ತೀವಿ. ಇದು ಇಲ್ಲಿ ಸೆಟ್ಟಿಂಗ್ಸು ಆನ್ ಇರ್ತದೆ. ನಮಗೆ ಇದಕ್ಕೆ 8-12 ಸೆಲ್ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ನಾವು ಇದಕ್ಕೆ ಅದ್ರದ್ದು ಕ್ವಾಲಿಟಿ, ಆಮ್ಯಾಗ ಟೈಮ್ ಇಂಟರ್ವಲ್ಸ್, ಎಷ್ಟು ಸೆಕೆಂಡ್ಸ್ ಒಂದ್ಸಾರಿ ಕ್ಯಾಪ್ಚರ್ ಮಾಡಬೇಕಂತ ಟೈಮ್ ಇಂಟರ್ವಲ್ಸು, ಆಮೇಲೆ ಎಷ್ಟು ಕ್ಯಾಪ್ಚರ್ ಮಾಡಬೇಕಂತೇಳಿ ಕ್ಯಾಪ್ಚರ್ ನಂಬರ್ಸು. ಆ್ಯಂಡ್ ಅಗೈನ್ ಮತ್ತೆ ನಾವು ಇದಕ್ಕೆ ವಿಡಿಯೋ ಕೂಡ ಸೆಟ್ ಮಾಡ್ಬೋದು. ಡ್ಯೂಯಲ್ ಸೆಟ್ ಮಾಡಿರ್ತೀವಿ. ವಿಡಿಯೋ ಇಂಟರ್ವಲ್ಸ್ ಎಷ್ಟು 30 ಮಿನಿಟ್ಸು ಅಥವಾ 40 ಮಿನಿಟ್ಸ್ ಇಂಟರ್ವಲ್ಸ್ ಇದ್ದರೆ ಆ ವಿಡಿಯೋ ಅಷ್ಟು ರೆಕಾರ್ಡ್ ಆಗುತ್ತೆ. ಈವನ್ ನಾವು ನೈಟ್ ವಿಷನಲ್ಲಿ ಬಂದರೂ ಕೂಡ ಯಾವುದೇ ಪ್ರಾಣಿ ಇದ್ರ ಮುಂದೆ ಮೂವ್ ಆದರೂ ಆಟೋಮೆಟಿಕ್ಕಾಗಿ ಫಸ್ಟು ಫೋಟೋ ಕ್ಯಾಪ್ಚರ್ ಆಗ್ತದೆ. ಅದು ಲಿಟಲ್ ಬಿಟ್ 2 ಸೆಕೆಂಡ್ಸ್ಗಿಂತ ಜಾಸ್ತಿ ಇತ್ತು ಅಂದರೆ ಆಟೋಮೆಟಿಕ್ ವಿಡಿಯೋ ರೆಕಾರ್ಡ್ ಆಗ್ತದೆ 2-in-1. ಮತ್ತು ನಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕು ಅಷ್ಟು ಇಡ್ಬೋದು. ಈಗ ಇದು ಆನ್ ಮಾಡಿದ್ದೀವಿ ಸೆಟ್ಟಿಂಗ್ಸು. ಸೊ ಇದನ್ನ ನಾವು ಇದು ಮಾಡಿದರೆ ಸೊ ನಾವು ಈಗೇನು ನಮ್ಗೆ ಇದ್ರಲ್ಲಿ ವೈಡ್ ಆ್ಯಂಗಲ್ ಇರ್ತದೆ. ಸೊ ನಾವು ಇದು ಯೂಶ್ವಲ್ ಆಗಿ ಇದನ್ನು ಬಂದು ನಾವು ಎಲ್ಲಿ ಅನಿಮಲ್ ಮೂಮೆಂಟ್ ಇರುತ್ತೆ ನಾವು ಅಲ್ಲಿ ಕಟ್ತೀವಿ. ಅನಿಮಲ್ ಮೂಮೆಂಟ್ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ನಾವೇನು ಈಗ ಇಲ್ಲಿ ಲೆಪರ್ಡ್ ಬಗ್ಗೆ ಸರ್ಚ್ ಮಾಡ್ತಾ ಇದೀವಲ್ಲ, ಇಲ್ಲಿ ಸಿಗ್ತಕ್ಕಂಥ ಅದರದ್ದು ಸ್ಕ್ಯಾಟ್ ಆಗಲಿ ಅಥವಾ ಪಗ್ಮಾರ್ಕ್ ಆಗಲಿ, ಈ ರೀತಿ ಏನಾದರೂ ಅದರದ್ದು ಸೈನ್ ಸಿಕ್ಕರೆ ಅದ್ರದ್ದು ಬೇಸಿಸ್ ಮೇಲೆ ಕಟ್ತೀವಿ. ಸ್ಪೆಷಲಿ ಆಗಿ ನಾವೇನು ಬೋನ್ ಇಟ್ಟಿರ್ತೀವಿ, ಬೋನ್ಗೆ ಎಲ್ಲೆಲ್ಲಿ ದಾರಿ ಇರ್ತವೆ ಅಲ್ಲಿ ಇರ್ತೀವಿ. ಇದ್ರಾಗ ಡೆಫಿನೆಟ್ಲಿ ಏನೇ ಬಂದರೂ ರೆಕಾರ್ಡ್ ಆಗ್ಬೋದು. ಆಮೇಲೆ ಇದನ್ನು ನಾವು ಈಗ ರೀಸೆಂಟ್ಲಿ 8 ಕ್ಯಾಮ್ರಾಸ್ ಕಟ್ಟಿದ್ದೀವಿ. ಇಲ್ಲಿ ಟಾಪಲ್ಲಿ ಏನು ನಿಮಗೆ ಕಾಣುತ್ತಲ್ಲ, ಇದ್ರ ಮೇಲೆ ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ ನಾವು ಹೋದಾಗ ಸ್ಕ್ಯಾಟ್ ಸಿಕ್ಕಿತ್ತು ನಿನ್ನೆ ಎಸ್ಟರ್ಡೇ. ಸೊ ಅಲ್ಲಿ ಸ್ಕ್ಯಾಟ್ ಸಿಕ್ಕಿದ್ರೆ ಅಲ್ಲಿ ಒಂದು ಕ್ಯಾಮ್ರಾ ಕಟ್ಟಿದ್ದೀವಿ. ಅದರಲ್ಲಿ ಬೆಳಿಗ್ಗೆ ನೋಡಿದ್ದೀವಿ, ಇನ್ನೇನು ರೆಕಾರ್ಡ್ ಆಗಿಲ್ಲ, ಮೂಮೆಂಟ್ ಆಗಿಲ್ಲ. ಸೊ ಆಮೇಲೆ ಇದು ಸರೌಂಡಿಂಗ್ ಆಲ್ ಓವರ್ ಹಿಲ್ ಸರೌಂಡಿಂಗ್ ಎಲ್ಲ ಇದನ್ನ ಕಟ್ತಾ ಇದ್ದೀವಿ ರೆಕಾರ್ಡ್. ಏನೇ ಬಂದರೂ ನಮಗೆ ರೆಕಾರ್ಡ್ ಸಿಗುತ್ತೆ. ಓಕೆ ಕ್ಯಾಮ್ರಾಸು ಇಮೇಜ್ ಸೈಜ್ ಆಗಲಿ ಅಥವಾ ಇಮೇಜ್ ಫಾರ್ಮೇಟ್ ಆಗಲಿ, ಕ್ಯಾಪ್ಚರ್ ನಂಬರ್ ಎಷ್ಟು ಕ್ಯಾಪ್ಚರ್ ಆಗಬೇಕು ಅಟ್ ಎ ಟೈಮ್ ಅಂತೇಳಿ, LED ಕಂಟ್ರೋಲು ಲೋ, ಮೀಡಿಯಮು, ಹೈ, ಆಮೇಲೆ ಇನ್ಪುಟ್ ಏನಿರ್ತದೆ. ಆಮೇಲೆ ಇದಕ್ಕೆ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ನಾವು GPS ರೀಡಿಂಗು ಇನ್ಪುಟ್ ಮಾಡಿರ್ತೀವಿ. ಆ್ಯಂಡ್ ಅಗೇನ್ ಇದು ಡೇಟು ಟೈಮು ಅಕ್ಯುರೇಟಾಗಿ ಇರ್ತದೆ. ಯಾವ ಟೈಮಲ್ಲಿ ಬಂತು, ಯಾವ ಟೈಮಲ್ಲಿ ಮೂಮೆಂಟ್ ಆಯಿತು ಅನ್ನೋದು ಇದ್ರಾಗ ಅಕ್ಯುರೇಟಾಗಿ ರೆಕಾರ್ಡ್ ಆಗುತ್ತೆ. ಸೊ ಅದ್ರ ಮೂಮೆಂಟ್ ಮೇಲೆ ನಮಗೆ ಕ್ಯಾಪ್ಚರ್. ನೈಟ್ ಟೈಮಲ್ಲೆಲ್ಲ ಹೆಂಗೆ ಇದು ರೆಕಾರ್ಡ್ ಆಗೋದು? ಅಲ್ಲ, ಇದು ಹೀಟ್ ಸೆನ್ಸರ್. ಇದು 24/7 ನೀವು ಯಾವಾಗ ಹೀಟ್ ಆದರೂ ರೆಕಾರ್ಡ್ ಆಗುತ್ತೆ. ಈವನ್ ನಾವು ಇದನ್ನ ಇದಕ್ಕೂ ಡೇ ಆ್ಯಂಡ್ ನೈಟ್ ಅಂತ ಏನಿರಲ್ಲ. ಆಮೇಲೆ ಆಮೇಲೆ ಇದಕ್ಕೆ ಫ್ಲಾಶ್ ಇರುತ್ತೆ. ಆಟೋಮೆಟಿಕ್ ಫ್ಲಾಶ್ ಎಲ್ಲ ಸೆಟ್ ಮಾಡಿರ್ತೀವಿ ನಾವು. ಆಟೋಮೆಟಿಕ್ ಫ್ಲಾಶಿಂದಲೇ ಇರುತ್ತೆ, ಕ್ಲಿಯರ್ ಪಿಕ್ಚರ್ ನಮಗೆ ಸಿಗುತ್ತೆ. ಪ್ರಾಣೇಶ್ ಅಂತೇಳಿ, ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಕುಡ್ತೀನಿ.